ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಮಾಡೋಕ್ಕೆ ಏನು ಕಾರಣ ಅಂದರೆ ನಿಮಗೆ ತಮಿಳಲ್ಲಿ ಎಲ್ಲ ಗೊತ್ತಾಗಿರುತ್ತೆ. ಅದೇ 5 ಮಂತ್ ಬೇಬಿದೆಲ್ಲ ಕಂಪ್ಲೀಟ್ ಆಗಿದೆ. ಸೊ ಹಂಗಾಗಿ ಅದು ಇವತ್ತು ಫೋಟೋ ಶೂಟ್ ಮಾಡಬೇಕು ಅಂತ ಇದ್ದೀನಿ. ಇವಾಗ ಲಾಗ್ ಮಾಡ್ತಾ ಇರೋದು ಈವ್ನಿಂಗ್ ಆಗಿದೆ. ಬಟ್ ಏನಂದರೆ ಮಕ್ಕಳಿಗೆಲ್ಲ ಹುಷಾರಿಲ್ಲದ ಕಾರಣಕ್ಕೆ ಅದಕ್ಕೋಸ್ಕರನೇ ನಾನು ಒಂದು 3 ಡೇಸ್ ಸ್ವಲ್ಪ ಲೇಟ್ ಆಯಿತು. 28ಗೆ ಮಾಡಬೇಕಾಗಿದ್ದನ್ನು ನಾನು 2ನೇ ತಾರೀಕಿಗೆ ಸ್ಟಾರ್ಟ್ ಮಾಡಿದ್ದು ನಾನು. ಸೊ ಹಂಗಾಗಿ ಅದು ಏನಂದರೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು ನಾನು. ಬೆಳಗ್ಗೆ ಎಷ್ಟು ಅಂದರೆ ಒಂದು 11:30ಗೆ ಸ್ಟಾರ್ಟ್ ಮಾಡಿದ್ದು. ಬಟ್ ಮುಗ್ದಿರೋದು ಸಾಯಂಕಾಲದವರೆಗೂ ರೆಡಿ ಮಾಡಿದ್ದೀನಿ. ಯಾಕಂದರೆ ಮಕ್ಳಿಗೂ ಹುಷಾರಿಲ್ಲ, ಯಜಮಾನ್ರಿಗೂ ಹುಷಾರಿಲ್ಲ, ನನಗೂ ಹುಷಾರಿಲ್ಲದಕ್ಕೋಸ್ಕರನೇ ಸಾಯಂಕಾಲಕ್ಕೆ ಅದು ರೆಡಿಯಾಗಿದ್ದು. ಸೊ ಹಂಗಾಗಿ ಯಾಕಂದರೆ ಅದು ನಾನು ರೆಡಿ ಮಾಡಿದ್ದನ್ನು ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಬಟ್ ಅದನ್ನ ನೀವು ನೋಡಿದರೆ ಮೆಥಡ್ ನೋಡಿದರೆ ನಿಮಗೆ ಗೊತ್ತಾಗ್ಬಿಡುತ್ತೆ, ಐಡಿಯಾ ಬರುತ್ತೆ ಯಾವ ಥರ ರೆಡಿ ಮಾಡಿದ್ದೀನಿ ಅನ್ನೋದು ಐಡಿಯಾ ಬಂದುಬಿಡುತ್ತೆ. ಸೊ ಹಂಗಾಗಿ ನಾನು ಅದೇನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಬಟ್ ಫೋಟೋ ಶೂಟ್ ಮಾಡಿದ್ದು ಒಂದು ಸ್ವಲ್ಪ ವೀಡಿಯೋ ಮಾಡಿದ್ದನ್ನು ಆ್ಯಡ್ ಮಾಡಿರ್ತೀನಿ. ನಿಮ್ಮ ಮಕ್ಳಿಗೂ ಅದನ್ನ ಮಾಡ್ಬೋದು. ಇಲ್ಲಾಂದರೆ ಬೇರೆ ನಿಮಗೆಲ್ಲ ಐಡಿಯಾಸ್ ಎಲ್ಲ ಇರುತ್ತೆ, ಮಕ್ಕಳಿಗೆಲ್ಲ ಯಾವ ಥರ ಫೋಟೋ ಶೂಟ್ ಮಾಡಬೇಕು, ಯಾವ ಥರ ಡಿಸೈನ್ ಮಾಡಬೇಕು ಅನ್ನೋದು ನಿಮ್ಮ ಮಕ್ಕಳಿಗೆ ಗೊತ್ತಿರುತ್ತೆ. ಸೊ ಹಂಗಾಗಿ ಅದನ್ನು ಮಾಡಿ. ಇಲ್ಲ ಅಂದರೆ ನಾನು ಮಾಡಿರೋದನ್ನು ನಿಮ್ಗೇನಾದ್ರು ಇಷ್ಟ ಆದರೆ ನೀವು ಮಾಡಿ. 5 ಮಂತದ್ದು ನನ್ನ ಕಾಯಿನ್ ಇತ್ತು, ನನ್ನ ಹತ್ರ ಜಾಸ್ತಿ ಕಾಯಿನ್ ಇತ್ತು. ಸೊ ಹಂಗಾಗಿ 5 ರೂಪೀಸಿದು ಕಾಯಿನು ಮತ್ತು ಆಮೇಲೆ 2 ರೂಪಾಯಿ 1 ರೂಪಾಯಿ ಅದೆಲ್ಲ ಇರುತ್ತಲ್ವ, ಅದರಿಂದ ಮಾಡಿದ್ದೀನಿ. ಬೆಡ್ಶೀಟ್ ಬಂದು ಬ್ಲ್ಯಾಕ್ ತೊಗೊಂಡಿದ್ದೀನಿ. ಕಾಯಿನಿಗೆ ಫೋಟೋ ಶೂಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತಂದೇಳಿ ಅದನ್ನ ಸ್ಟಾರ್ಟ್ ಮಾಡಿದ್ದೀನಿ. ಅದು ತೊಗೊಂಡಿದ್ದೀನಿ. ಸೊ ಹಂಗಾಗಿ ನಿಮಗೂ ತೋರಿಸೋಣ ಅಂತ ಫೋಟೋ ಶೂಟ್ ಮಾಡಿದ್ನಲ್ವ. ಸೊ ಅದಕ್ಕೋಸ್ಕರ. ಮತ್ತು ಆಮೇಲೆ ಈ 5 ಮಂತಲ್ಲಿ ನನ್ನ ಮಕ್ಕಳು ಯಾವ ಥರ ಎಲ್ಲ ಬೆಳೆದ್ರು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಫುಲ್ಲು ಹೇಳ್ತೀನಿ. ಏನೆಲ್ಲ ಮಾಡಿದರು, ಮಕ್ಕಳಿಗೆ ಯಾವ ಥರ ಎಲ್ಲ ಅವ್ರಿಗೆ ಗಮನ ಬಂದಿದೆ ಅದೆಲ್ಲ ಹೇಳ್ತೀನಿ ನಾನು. ಅವಳು ಸ್ಪರ್ಶಿಸೋದು ಅಂದರೆ ಋತಿಕ ದೊಡ್ಡವಳು ಸ್ಪರ್ಶ ಮಾಡಲ್ಲ. ಸ್ಪರ್ಶ ಅಂತಂದರೆ ಇವಾಗ ಹಾಲು ಕುಡಿಯೋಕ್ಕೆ ನಾನು ಏನಾದರೂ ಮಗುನ ಎತ್ಕೊಂಡ್ರೆ ಅವಳು ಈ ಥರ ಸರ ಎಳೆಯೋದು, ಹಿಂಗೆ ಮುಖ ಎಲ್ಲ ಮುಟ್ಟೋದು, ಮೈ ಮುಟ್ಟೋದು, ಹಂಗೆಲ್ಲ ಮಾಡ್ತಾಳೆ ಋತಿಕ ಈ ಥರ ಎಲ್ಲ ಮಾಡಲ್ಲ. ಅಂದರೆ ಇನ್ನು 5 ಮಂತು ಮುಗಿಯೋಕ್ಕೆ 2 ದಿನ 3 ದಿನ ಐತೆ ಅನ್ಲಿಕ್ಕೇ ಅವಳು ದಬಾಕ್ಕೊಂಡಿರೋದು. ಋಷಿಕ ದಬಾಕ್ಕೊಂಡಿಲ್ಲ. ಅವಳು 1-2 ಸರಿ ಟ್ರೈ ಮಾಡಿದ್ಲು, ಆಮೇಲೆ ಮತ್ತೆ ಅವಳು ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಸೊ ಹಂಗಾಗಿ ಅವಳು ಏನಾದರೂ ದಬಾಕ್ಕೊಳ್ಳೋದು ಏನಾದರೂ ಫುಲ್ ಕಂಪ್ಲೀಟ್ ಮಾಡಿದಾಳೆ ಅಂದರೆ ನಾನು ಅದು ವೀಡಿಯೋ ಮಾಡ್ತೀನಿ. ಇವಳು ಋತಿಕ ಮಾತ್ರ 5 ಮಂತ್ ಎಂಡಿಗೆ ಅವಳು ದಬಾಕ್ಕೊಂಡಿರೋದು ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಆಲ್ರೆಡಿ. ನೀವು ಆ ಥರ ಎಲ್ಲ ಮಾಡಿದ್ದೀನಿ ಅನ್ನೋದು ನೀವು ನೋಡ್ಬೋದು ಮುಂದೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಯಾವಾಗಲೂ ನನಗೆ. ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ನನಗೆ ಕೆಲವರೆಲ್ಲ ಕೇಳ್ತಾ ಇದ್ದೀರಾ, ನಾನು ಆನ್ಸರ್ ಮಾಡ್ತಾಯಿದ್ದೀನಿ, ಗೊತ್ತಿರೋದು ಆನ್ಸರ್ ಮಾಡಿದ್ದೀನಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಹೀಗೆ ವಿಡಿಯೋ ನೋಡಿ ನಾನು ಯಾವ ಥರ ಎಲ್ಲ ಮಾಡಿದೆ ಅನ್ನೋದು ತೋರಿಸ್ತೀನಿ. ನಾನು ವಿಡಿಯೋ ಎಲ್ಲ ಮಾಡಿ ಇಟ್ಕೊಂಡಿದ್ದೆ. 5 ಮಂತ್ ಎಂಡಲ್ಲಿ ನೋಡಿ ಋತಿಕಾ ಯಾವ ಥರ ಫಸ್ಟ್ ಟೈಮ್ ಕಲ್ತ್ಕೊತಾ ಇರೋದಂದರೆ 2 ಸರಿ ಟ್ರೈ ಮಾಡಿದ್ದಾಳೆ ಅವಳು. ಬಟ್ ಇದು ನಾನು 3-4 ಸರಿ ಆದಮೇಲೆ ನಾನು ಇದು ವೀಡಿಯೋ ಮಾಡಿ ಇಟ್ಕೊಂಡಿರೋದು. ಇವಳು ಚೆನ್ನಾಗಿ ದಬಕ್ಕೊಳ್ಳೋದು ಕಲ್ತ್ಕೊಂಡ್ಬಿಟ್ಲು. ಇನ್ನು ಏನಂದರೆ ಮುಂದಕ್ಕೆ ಹೋಗೋದೊಂದು ಕಲ್ತ್ಕೋಬೇಕಷ್ಟೇ, ಇನ್ನೇನಿಲ್ಲ. ಋತಿಕಾ ಋತಿಕಾ ಇದೆಲ್ಲವುದು ನನಗೆ 5 ಮಂತ್ ಸ್ವೀಟ್ ಮೆಮೊರಿ ಅಂತ ಹೇಳ್ಬೋದು. ಮಕ್ಕಳು ಈ ಥರ ಎಲ್ಲ ಮಾಡಿದಾಗೆಲ್ಲ ತುಂಬ ಖುಷಿಯಾಗುತ್ತೆ. ಇವಳು ಋಷಿಕ ಚಿಕ್ಕವಳು 2 ಸರಿ ಅವಳ ಪಾಡಿಗೆ ಅವಳು ಬಿದ್ದುಬಿಟ್ಟಿದ್ದಾಳೆ, ದಬಾಕ್ಕೊಂಡಿದ್ದಾಳೆ. ಅದು ನನಗೆ ಗೊತ್ತಾಗಿಲ್ಲ, ಬಟ್ ನೋಡಿದ್ದೆ ನಾನು ದಬಾಕ್ಕೊಂಡಿರೋದು. ಆಮೇಲೆ ಟ್ರೈ ಮಾಡ್ತಾ ಇದ್ದಾಳೆ ದಬಾಕ್ಕೊಳ್ಳೋಕ್ಕೆ. ಇದೇ ಲಾಸ್ಟ್ ದಿನ ಟ್ರೈ ಮಾಡಿದ್ದು, ಮತ್ತೆ ದಬಾಕ್ಕೊಳ್ಳೋಕ್ಕೆ ಹೋಗಿಲ್ಲ ಅವಳು. ಇದೇ ಟ್ರೈ ಮಾಡೋದನ್ನೇ ನಾನು ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ. ಸೊ ಹಂಗಾಗಿ ಇವಾಗ ವಾಯ್ಸ್ ಕೊಡ್ತಾಯಿದ್ದೀನಿ. ಇವಳು ಟ್ರೈ ಮಾಡಿ ಸುಸ್ತಾಗಿ ಸುಮ್ಮನೆ ಆಗ್ಬಿಟ್ಲು ಲಾಸ್ಟಿಗೆ. ಇವಳಿನ್ನು 6 ಮಂತಲ್ಲಿ ಬಿಡ್ಬೋದು.
ಇವಾಗ 5 ಮಂತ್ ಎಂಡು ಅಥವಾ 6 ಮಂತಾಗಿ ಬಿದ್ದಾಗ ಮಗುನ ಈ ಥರ ಕುಂದ್ರಿಸೋದು ರಾಪ್ತಿ ಮಾಡಬೇಕಾಗುತ್ತೆ. ನಾವು 1 ನಿಮಿಷ ಅಷ್ಟೇ, ಜಾಸ್ತಿ ಕೂಡ್ಸೋಗಿಲ್ಲ, 1 ನಿಮಿಷ ಕೂಡಿಸ್ಬೇಕಾಗುತ್ತೆ. ಯಾಕಂದರೆ ಅವ್ರಿಗೂ ಮುಂದೆ ಕಲ್ತ್ಕೊತಾರೆ, ಬೇಗ ಕೂತ್ಕೊಳ್ಳೋದೆಲ್ಲ ಕಲ್ತ್ಕೊತಾರೆ ಅಂತ ಹೇಳಿ, ಅಷ್ಟೇನೇನಿಲ್ಲ. ಅದಕ್ಕೆ ಋತಿಕಾಗೆ ನಾನು ಅಭ್ಯಾಸ ಮಾಡಿಸ್ತಾ ಇದ್ದೀನಿ. ನೋಡಿ, ನಾನು ಸ್ಪರ್ಶ ಮಾಡ್ತಾರೆ ಮಕ್ಕಳು ಅಂತ ಹೇಳಿದ್ನಲ್ವ, ಇವಾಗ ಅವಳಿಗೆ ಋತಿಕಾಗೆ ಸ್ಪರ್ಶ ಮಾಡ್ತಾ ಇದ್ದಾಳೆ ನೋಡಿ. ಅವಳು ಋತಿಕಾ ಅಷ್ಟೊಂದು ಮಾಡಲ್ಲ, ಅವಳು ಸುಮ್ಮನೆ ಇರ್ತಾಳೆ, ಸೈಲೆಂಟಾಗಿ ಹಾಲು ಕುಡಿತಾಳೆ. ಇದಾದಮೇಲೆ ಋಷಿಕಾಗೂ ಅಭ್ಯಾಸ ಮಾಡಿಸ್ತಾ ಇದ್ದೀನಿ ನೋಡಿ, 1 ನಿಮಿಷ ಕೂಡ್ಸೋದು ಅಭ್ಯಾಸ ಮಾಡಿಸ್ತಾ ಇದ್ದೀನಿ. ಇನ್ನು 5 ಮಂತದ್ದು ಫೋಟೋಶೂಟ್ ಮಾಡಿದ್ದು ತೋರಿಸ್ತೀನಿ ನೋಡಿ ವಿಡಿಯೋನ. ನೋಡಿ, ಈ ಥರ ಮಾಡಿರೋದು ನಾನು ಕಾಯಿನ್ ಕೂಡ ಮಾಡಿದ್ದೀನಿ. ಡಿಸೈನ್ ಎಲ್ಲ ನಿಮಗೆ ಗೊತ್ತಿರುತ್ತೆ ಯಾವ ಥರ ಮಾಡಬೇಕು ಅಂತಂದೇಳಿ, ನಿಮ್ಗೆ ಐಡಿಯಾ ಬಂದಿರುತ್ತೆ ಇದು ನೋಡುತ್ತಾರೆ. ಅಂದರೆ ಒಂದು ದೊಡ್ಡ ಸರ್ಕಸ್ಸೇ ಆಗೋಯ್ತು ನನಗೆ ಇವತ್ತು ಹೇಳ್ಬೇಕಂದ್ರೆ. ಇದೆಲ್ಲ ಮಾಡಬೇಕಂದ್ರೆ ತುಂಬ ಕಷ್ಟ ಆಗೋಯ್ತು. ಯಾಕಂದರೆ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ ಬೇಗ, ಅದಕ್ಕೋಸ್ಕರ 1-2 ದಿನ ಲೇಟ್ ಆಯಿತು. ಸೊ ಹಂಗಾಗಿ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ. ನನಗಂತೂ ತುಂಬ ಇಷ್ಟ ಆಯಿತು, ಎಲ್ಲದಕ್ಕಿಂತ ಇದು ತುಂಬ ಇಷ್ಟ ಆಯಿತು. ಇದು ಒಂದು, ಮತ್ತು 4 ಮಂತ್ ಇದೊಂದು ಫ್ಲವರ್ದೆಲ್ಲ ಮಾಡಿದ್ನಿ ಅಲ್ವಾ, ಅದೂ ನನಗೆ ತುಂಬ ಇಷ್ಟ ಆಯಿತು. ಫಸ್ಟ್ ಮಂತದ್ದು ನನಗೆ ಜಾಸ್ತಿ ಮಾಡೋಕ್ಕಾಗಲಿಲ್ಲ, ಅದಕ್ಕಾಗಿ ಸಿಂಪಲಾಗಿ 1 ಅಂತಂದರೆ ಬರೆದು ಮಾಡಿದ್ದೆ, ಅಷ್ಟೇನೇನಿಲ್ಲ. ಯಾವ ಥರ ಎಲ್ಲ ಸರ್ಕಸ್ ಮಾಡ್ತಾರೆ ನೋಡಿ, ಒಂದು ಫೋಟೋ ಶೂಟ್ ಮಾಡೋಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡಬೇಕು. ತಂದೆ ತಾಯಿ ಇಬ್ಬರು, ನಮ್ಮ ಯಜಮಾನ್ರೂ ಕರೆದಿದ್ದೆ, ಅವರು ಬಂದಿದ್ದಾರೆ. ಸೊ ಹಂಗಾಗಿ ಇಬ್ಬರು ಸೇರಿ ಮಾಡಿರೋದು. ಅವ್ರ ಫೋನಲ್ಲಿ ಫೋಟೋಸ್ ಚೆನ್ನಾಗಿ ಬರುತ್ತೆ, ಸೊ ಹಂಗಾಗಿ ನನ್ನ ಫೋನಲ್ಲೂ ಬರುತ್ತೆ. ಬಟ್ ನಾನೇನಂದರೆ ಸ್ವಲ್ಪ ಎಡಿಟಿಂಗ್ ಮಾಡ್ಕೊತೀನಿ, ಅವ್ರದ್ದಲ್ಲಿ ಎಡಿಟಿಂಗ್ ಮಾಡೋ ಅವಶ್ಯಕತೆಯೇ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಅವ್ರ ಫೋನಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ. 5 ಮಂತ್ ಅಂತೂ ಕಂಪ್ಲೀಟ್ ಆಯಿತು ನನ್ನ ಮಕ್ಕಳದು. ತುಂಬ ಖುಷಿ ಆಯಿತು ನನಗಂತೂ. ಫೋಟೋಶೂಟ್ ಎಲ್ಲ ಮಾಡಿ ಅಂತೂ 5 ತಿಂಗಳು ಮುಗೀತು ನನ್ನ ಮಕ್ಕಳದು. ಇಷ್ಟೇ ಸಾಕಿನ್ನ ತಾಯಿಗೆ ಅಲ್ವಾ, ಇನ್ನೇನು ಬೇಕು. ನೋಡಿದ್ರಿ ಅಲ್ವಾ 5 ಮಂತು ಯಾವ ಥರ ಎಲ್ಲ ಇದು ಫೋಟೋಶೂಟ್ ಮಾಡಿದೆ ಅಂತಂದೇಳಿ. ಇಷ್ಟೇ ಸಿಂಪಲಾಗಿ ಮಾಡಿರೋದು, ನನಗೆ ಇಷ್ಟ ಆಯಿತು. ಬಟ್ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ನೀವು ನಿಮ್ಮ ಮಕ್ಕಳಿಗೆ ಮಾಡಿ ಅಂತ ಹೇಳ್ತೀನಿ. ಓಕೆ, ಋತಿಕಾ ಅಳ್ತಾ ಇದ್ದಾಳೆ, ಸೊ ಹಂಗಾಗಿ ವಿಡಿಯೋನ ಸ್ಟಾಪ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು ಎಲ್ಲರಿಗೂ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಯಾವಾಗಲೂ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಅವಳು ಎದ್ಬಿಟ್ಟಿದ್ದಾಳೆ, ಅದಕ್ಕೆ ತುಂಬ ಅಳ್ತಾ ಇದ್ದಾಳೆ. ಋಷಿಕಾ ಇವಾಗ ಎದ್ಲು, ಸೈಲೆಂಟಾಗಿದ್ದಾಳೆ. ಅವಳು ಋತಿಕಾ ತುಂಬ ಹೊತ್ತಾಯಿತು ಎದ್ದು, ಸೊ ಅದಕ್ಕೋಸ್ಕರ ಅಳ್ತಾ ಇದ್ದಾಳೆ ಅವಳು. ಥ್ಯಾಂಕ್ ಯು, ಧನ್ಯವಾದಗಳು.